ಹಲೋ ಎವ್ರಿವನ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೋವಾಗೆ. ಸೊ ದಯವಿಟ್ಟು ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೆ ಗೋವಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ಪಣಜಿಮ್ ಬಸ್ ಸ್ಟ್ಯಾಂಡ್. ಇದು ಪಣಜಿಮ್ ಸಿಟಿ, ಗೋವಾದ ಕ್ಯಾಪಿಟಲ್ ಸಿಟಿ ಪಣಜಿಮ್. ಸೊ ಅದ್ರ ಬಸ್ ಸ್ಟ್ಯಾಂಡ್ ಇದು. ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ಪೀಜನ್ಸ್ ಎಲ್ಲ ಹಾರುತ್ತಾ ಇದೆ. ಸೊ ಅದನ್ನು ನೋಡಿ, ಆ್ಯಸ್ ಸೂನ್ ಆ್ಯಸ್ ನಾವು ಬಸ್ಸಿಂದ ಇಳಿದ ತಕ್ಷಣವೇ ವಿ ಗೆಟ್ ಡೌನ್ ಇನ್ ಟು ದ ಬಸ್ ಸ್ಟ್ಯಾಂಡ್. ಸೊ ದೇರ್ ಅಲ್ಲಿ ಈ ಥರ ವಾತಾವರಣ ನಿಮಗೆ ಸಿಗುತ್ತೆ. ಪಣಜಿಮ್ ಸಿಟಿ ಇದು ಬಸ್ ಸ್ಟ್ಯಾಂಡ್ ಇದು. ಸೊ ಮಕ್ಕಳು ಪಾರಿವಾಳದ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ಈ ಒಂದು ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ನಿಮಗೆ ಗೋವಾದ ಫೀಲ್ ಸಿಗುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಜೊತೆ ನೀವು ಕೂಡ ಗೋವಾದ ಪ್ರಯಾಣ ಮಾಡಿ. ಸೊ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಗೋವಾ ಸೈಟ್ ಸೀಯಿಂಗ್ಸ್ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ನಿಮಗೂ ಗೋವಾದಲ್ಲೇ ಇರೋ ಫೀಲ್ ಬರುತ್ತೆ. ಸೊ ನಮ್ಮ ಈ ಪ್ರಯಾಣ ಒಂದು ಜರ್ನಿ ಪಣಜಿಮ್ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ನೋಡಿ, ಪಣಜಿಮ್ ಸಿಟಿ ಬಸ್ ಸ್ಟ್ಯಾಂಡಿಂದ ಹೋಗ್ತಾ ಇದ್ದೀವಿ ನಾವು ರೂಮ್ಸ್ ಕಡೆಗೆ, ರೂಮ್ ಸರ್ಚ್ ಮಾಡೋಕ್ಕೆ. ಅಂದರೆ ನಮ್ಮದು ಪ್ಲ್ಯಾನ್ ಇರಲಿಲ್ಲ. ಸೊ ನಾವು ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು, ಜಸ್ಟ್ ಫಾರ್ 2 days ಅಷ್ಟೇ. ಸೊ ಅದಕ್ಕೆ ಯಾವ ರೂಮ್ನು ನಾವು ಮುಂಚೆನೇ ಬುಕ್ಕಿಂಗ್ ಮಾಡಿರಲಿಲ್ಲ. ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ನಾವು ರೂಮ್ಸ್ ಎಲ್ಲ ಬುಕ್ಕಿಂಗ್ ಮಾಡಿರಲಿಲ್ಲ. ಸೊ ಇದೆಲ್ಲ ಅನ್ಪ್ಲ್ಯಾನ್ಡ್ ಟ್ರಿಪ್ ಇದು. ಸೊ ಪ್ರೀ ಪ್ಲ್ಯಾನ್ಡಿಂದನೇ ಗೋ ವಿತ್ ದ ಫ್ಲೋ ಹೆಂಗೆ ಬರುತ್ತೋ ಆ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ನಿಮಗೆ ಗೋವಾ ಸಿಟಿನ ನನ್ನ ಜೊತೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸೊ ಇದು ನೋಡಿ, ಸ್ಟಾರ್ಟಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ, ಬ್ರಿಡ್ಜು, ಹಾಗೆ ಸಮುದ್ರ, ನೀರು. ಸೊ ದಿಸ್ ಈಸ್ ದ ಪಣಜಿಮ್ ಸಿಟಿ ಫಾರ್ ಯು ಗೈಸ್. ಸೊ ನೋಡಿ, ಬೋಟ್, ಸಮುದ್ರ, ಬೋಟ್, ಬೀಚ್. ಸೊ ನೀವು ಗೋವಾದಲ್ಲಿದ್ದೀರಾ ಅಂತ ಫೀಲ್ ನಿಮಗೆ ಕೊಟ್ಬಿಡುತ್ತೆ ಸ್ಟಾರ್ಟಿಂಗಲ್ಲೇ. ಸೊ ಎಷ್ಟು ಚೆನ್ನಾಗಿದೆ. ಸೊ ಹೀಗೆ ನನ್ನ ವಿಡಿಯೋದಲ್ಲಿ ಕಂಟಿನ್ಯೂ ಇರಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಿಮಗೆ ಇದು ಮಾರ್ನಿಂಗ್ ವ್ಯೂ ಆದರೆ ನೈಟ್ ಲೈಫ್ ಗೋವಾ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಇದೆ. ನನ್ನ ಜೊತೆ ನೀವು ಗೋವಾ ನೈಟ್ ಲೈಫ್ನ ಯಾವ ಥರ ವ್ಯೂ ಇರುತ್ತೆ ಅಂತ ನೋಡಿ. ಮುಂದೆ ಬರುತ್ತೆ, ಇದೆಲ್ಲ ಡೇ ಟೈಮ್ ವ್ಯೂ ಇದು. ನೋಡಿ, ನಿಮಗೆ ಗೋವಾ ಸಿಟಿ ಕೊಂಕಣ್ ಫೀಲಿಂಗ್ ಬರುತ್ತೆ ನಿಮಗೆ. ಅಲ್ಲಿ ಟ್ರೆಡಿಷ್ನಲ್ ಹೋಮ್ಸ್ ಆಗಿರ್ಬೋದು, ಹಂಚಿನ ಮನೆ. ಮಳೆಗಾಲ ಬಂತು ಅಂದರೆ 24 ಗಂಟೆ ಮಳೆ ಸುರಿತಾನೇ ಇರುತ್ತೆ. ಸೊ ಸುತ್ತ ಹಸಿರು ವಾತಾವರಣ, ಕೋಸ್ಟಲ್ ಏರಿಯಾ ಪ್ಲಸ್ ಮಲೆನಾಡು ಥರ ಕಾಣಿಸುತ್ತೆ. ನಮ್ಮ ಕರ್ನಾಟಕದ ಕಾರವಾರ ಸೈಡು, ದಕ್ಷಿಣ ಕನ್ನಡ ಸೈಡು, ಉತ್ತರ ಕನ್ನಡ ಸೈಡು, ಕಾರವಾರ, ಭಟ್ಕಳ, ಹೊನ್ನಾವರ. ಈ ಕಡೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸುಳ್ಯ, ಮಂಗಳೂರು, ಸುಬ್ರಹ್ಮಣ್ಯ, ಧರ್ಮಸ್ಥಳ. ಆ ಫೀಲೇ ನಿಮಗೆ ಕೊಡ್ತಾ ಇದೆ ಆ್ಯಕ್ಚುಲಿ. ಸೊ ಎಲ್ಲ ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ನಿಮಗೆ ಸೇಮ್ ಫೀಲೇ ಸಿಗುತ್ತೆ. ಕೊಂಕಣ ಸ್ಟೈಲ್ ಇದು. ಸೊ ಅದು ಗಾದೆ ಮಾತಿದೆ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅಂತಾರಲ್ಲ, ಆ ಥರ. ಆ ಕಡೆ ದಕ್ಷಿಣ ಕನ್ನಡ, ಶಿವಮೊಗ್ಗ, ಉತ್ತರ ಕನ್ನಡ, ಕಾರವಾರ, ಗೋವಾ ಹೋಗ್ಬಿಟ್ಟು ಉತ್ತರ ಕನ್ನಡಕ್ಕೆ ಬಂದರು, ಉತ್ತರ ಕರ್ನಾಟಕದ ಮೈಲಾರಕ್ಕೆ ಬಂದರು ಅನ್ನೋ ಥರ ಇದೆ ಗಾದೆ ಮಾತು. ಜಸ್ಟ್ ಫಾರ್ ಜೋಕಿಂಗ್. ಸೊ ನೋಡಿ, ಎಂಜಾಯ್ ಮಾಡಿ. ಈ ಥರ ಗೋವಾ ಪಣಜಿಮ್ ಸಿಟಿಯಿಂದ ಹೋಗ್ತಾ ಇದ್ದೀವಿ, ರೂಮ್ ಸರ್ಚ್ ಮಾಡ್ತಾ ಇದ್ದೀವಿ. ಅಥವಾ ಬಾಗಾ ಬೀಚ್, ನಿಮಗೆ ಗೋವಾದಲ್ಲಿ ತುಂಬ ಬೀಚ್ಗಳಿದೆ. ಅಂಜುನಾ ಬೀಚು, ಬಾಗಾ ಬೀಚ್. ನಾವು ಹೋಗಿದ್ದು 2 ಬೀಚ್ ಸೈಡು, ಒಂದು ಬಾಗಾ ಬೀಚು ಮತ್ತು ಇನ್ನೊಂದು ವಾಟ್ ಈಸ್ ದಟ್, ಅಂಜುನಾ ಬೀಚ್. ಸೊ ಆ 2 ಬೀಚಿಗೆ ಹೋಗಿದ್ವಿ ನಾವು. ನೋಡಿ, ಟ್ರೆಡಿಷ್ನಲ್ ಗೋವನ್ ಹೋಮ್ಸು ಕಾಣ್ಬೋದು ನೀವು, ಮಾಡರ್ನ್ ಗೋವನ್ ಹೋಮ್ಸ್ ಕಾಣ್ಬೋದು. ಸೊ ಶಾಪ್ಸ್, ಈ ಥರ ವಿಲೇಜ್ ಸ್ಟೈಲೇ ನಿಮಗೆ ಕಾಣಿಸುತ್ತೆ. ಕೊಂಕಣ ಸ್ಟೈಲ್ ಮನೆಗಳು ಕಾಣಿಸ್ತಾ ಇರುತ್ತೆ. ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೊಸಬ್ರು ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಲೈಕ್, ಕಾಮೆಂಟ್, ಶೇರ್ ಮಾಡಿ ವಿಡಿಯೋನ.
ಸೊ ನನ್ನ ಈ ಚಾನಲ್ನ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಎಂಜಾಯ್ ಮಾಡಿ ಸ್ನೇಹಿತರೆ. ಸೊ ನೋಡಿ, ಸೊ ಸ್ವಲ್ಪ ಹೋಮ್ಸ್ ಬರುತ್ತೆ, ಶಾಪ್ಸ್ ಬರುತ್ತೆ, ಮತ್ತು ಸೈಟ್ ಸೀಯಿಂಗ್ಸ್ ಇದೆ, ಮತ್ತು ಸರ್ಕಲ್ ಎಷ್ಟು ಚೆನ್ನಾಗಿದೆ. ಸೊ ದಿಸ್ ಈಸ್ ಫಾರ್ ಯು ಗೈಸ್. ದ ಗೋವಾ ಆ್ಯಕ್ಚುಲಿ ಗೋವಾ ಟ್ರಿಪ್, ಗೋವಾ ಪ್ಲ್ಯಾನ್ ಅಂತ ತುಂಬ ಮೀಮ್ಸ್ ಬರುತ್ತೆ, ನಿಮಗೆ ಗೊತ್ತು. ಸೊ ಗೋವಾ ಟ್ರಿಪ್ಪಿಗೆ ಹೋಗೋಣ, ಗೋವಾ ಟ್ರಿಪ್ ಕ್ಯಾನ್ಸಲ್ ಆಯಿತು, ಬರೀ ಗೋವಾ ಟ್ರಿಪ್ ಅಂದರೆ ಗೋವಾ ಟ್ರಿಪ್. ಸೊ ಆ್ಯಕ್ಚುಲಿ ನಮ್ಗೆ ಒಂದು ಆಪರ್ಚುನಿಟಿ ಸಿಕ್ತು ಗೋವಾ ಎಂಜಾಯ್ ಮಾಡೋಕ್ಕೆ. ಸೊ ದಿಸ್ ಇಸ್ ವೆರಿ ಅನ್ಪ್ಲ್ಯಾನ್ಡ್ ಟ್ರಿಪ್. ಸೊ ಗೋ ವಿತ್ ದ ಫ್ಲೋ ಅಂತ ಹೋಗಿದ್ದೀವಿ. ಸೈಟ್ ಸೀಯಿಂಗ್ಸ್ನ ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಚರ್ಚ್, ಸೊ ಆ್ಯಸ್ ಯೂಶ್ವಲ್ ಗೋವಾದಲ್ಲಿ ಚರ್ಚ್ಗಳು ತುಂಬ ಇದೆ. ಸೊ ಅಲ್ಲಿ ನೋಡ್ಬೋದು ನೀವು ಚರ್ಚ್. ಹಾಗೆ ಹನುಮಾನ್ ಮಂದಿರಗಳು ತುಂಬ ಇದೆ ನಾನು ನೋಡ್ದಂಗೆ. ಸಾಯಿಬಾಬಾ ಟೆಂಪಲ್ಲು, ಹನುಮಾನ್ ಟೆಂಪಲ್ಲು, ದುರ್ಗಾ ಟೆಂಪಲ್ ತುಂಬ ಇತ್ತು, ಅದು ಕೂಡ ಇತ್ತು. ಸೊ ಈ ಥರ ನಾವು ನೋಡ್ತಾ ಇದ್ದೀರಾ ಟ್ರೆಡಿಷ್ನಲ್ ಗೋವನ್ ಹೋಮ್ಸ್, ಪೆಟ್ರೋಲ್ ಬಂಕ್ಸ್. ಆ್ಯಂಡ್ ಗೋವಾದಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ಯೂಶ್ವಲಿ ಗೋವಾ ಅಂದ ತಕ್ಷಣ ಎಕ್ಸ್ಪೆಕ್ಟ್ ಮಾಡೋದು ದ ಶಾಪ್ಸ್, ದ ಮೇನ್ ಲಿಕ್ಕರ್ ಶಾಪ್ಸ್. ಸೊ ನನಗೆ ಆ್ಯಕ್ಚುಲಿ ತುಂಬ ಆಶ್ಚರ್ಯ ಆಯಿತು. ಏನಂದರೆ ಲೈಕ್ ಒಂದು ಚಿಕ್ಕ ಪಾನ್ ಶಾಪ್ ಇರುತ್ತಲ್ಲ, ಆ ಥರ ಶಾಪ್ಸಲ್ಲೂ ಕೂಡ ಲಿಕ್ಕರ್ ಶಾಪ್ಸ್ ಇರುತ್ತೆ, ಆ ರೂಪದಲ್ಲೂ ಕೂಡ ಇರುತ್ತೆ ಲಿಕ್ಕರ್ ಶಾಪ್ಸ್. ಸೊ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಬೈ ಸೀಯಿಂಗ್ ದಟ್ ಈವನ್ ಸ್ಮಾಲ್ ಶಾಪ್ಸ್ ಆರ್ ಸೆಲ್ಲಿಂಗ್ ಲಿಕ್ಕರ್ಸ್. ಸೊ ಅದು ಅಲ್ಲೆಲ್ಲ ಲೀಗಲ್ ಇರುತ್ತೆ, ಲೀಗಲ್ ಶಾಪ್ಸೇ ಅದೆಲ್ಲ. ಸೊ ಸಿ ದ ಬಸ್ಸಸ್, ನೋಡಿ ನೇಚರ್. ಸೊ ಶಾಪ್ಸು, ಊರು, ಹೋಮು ಮತ್ತು ಸೈಟ್ ಸೀಯಿಂಗ್ಸ್, ನೇಚರ್ಸ್. ನಿಮಗೆ ತುಂಬ ಮಾಡ್ರನ್ ಅಂತಲೂ ಅಲ್ಲ. ಸೊ ಅಗೇನ್ ಬಂದ್ವಿ ನಾವು ಬೀಚ್ಗೆ. ಸೊ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಕಂಟಿನ್ಯೂ ಇರಿ, ಮತ್ತೆ ಏನೇನು ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾನು ಫಸ್ಟ್ ಟೈಮ್ ತುಂಬ ಧೈರ್ಯ ಮಾಡಿ ಕೆಲವೊಂದು ಗೇಮ್ಸ್ನ ಆಡಿದ್ದೀನಿ. ಅದೇನಂತ ನೀವು ಹಾಗೆ ನೋಡ್ತಾ ಇರಿ. ಸೊ ಮತ್ತು ನೀವು ಇಲ್ಲೊಂದು ಬ್ರಿಡ್ಜ್ ನೋಡ್ತೀರಾ. ಸೊ ಇಲ್ಲೆಲ್ಲ ತುಂಬ ಕ್ರೂಸಸ್ ಎಲ್ಲ ಇರುತ್ತೆ, ಕ್ರೂಸ್ ಶಿಪ್ಸ್, ತುಂಬ ಲೈಕ್ ಹೈ-ಫೈ ಶಿಪ್ಸ್ ಎಲ್ಲ ಇರುತ್ತೆ. ಸೊ ದಿಸ್ ಈಸ್ ದ ಒನ್ ವಿಚ್ ಐ ಪ್ಲೇಡ್ ಆ್ಯಂಡ್ ಎಂಜಾಯ್ಡ್. ಐ ಟ್ರೈಡ್. ನಾನು ಅಂದ್ಕೊಂಡಿರಲಿಲ್ಲ that I play this kind of games. I am going to try this kind of games ಅಂತಲೂ ನನಗೆ ಅಂದ್ಕೊಂಡಿರಲಿಲ್ಲ. ಸೊ ದಿಸ್ ಈಸ್ ಈ ಬೋಟಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ಬೋಟಲ್ಲಿ ನಾನಿದ್ದೀನಿ, ಮುಂದೆ ನಾನಿದ್ದೀನಿ, ಹಿಂದ್ಗಡೆ ನನ್ನ ಫ್ರೆಂಡ್ ಇದ್ದಾಳೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದರಿಂದ ಏನು ಮಾಡ್ತಾರೆ, ಅಲ್ಲಿ ಕರ್ಕೊಂಡೋಗಿ ತುಂಬ ದೂರ ಕರ್ಕೊಂಡೋಗಿ ಅಲ್ಲೊಂದು ಶಿಪ್ ಇರುತ್ತೆ, ಚಿಕ್ಕ ಶಿಪ್ಪು. ಅಲ್ಲಿಂದ ನಮಗೆ ಪ್ಯಾರಾಗ್ಲೈಡಿಂಗ್ ಮಾಡಿಸ್ತಾರೆ. ಅಂದರೆ ಪ್ಯಾರಾಶೂಟಿಂದ ಫಸ್ಟ್ ಇದರಿಂದ, ಈ ಬೋಟಿಂದ, ವಾಟರ್ ಬೋಟಿಂದ, ಇದಕ್ಕೇನಂತಾರೆ ಜೆಟ್ ಸ್ಕೀಯಿಂಗ್. ನೋಡಿ ದಿಸ್ ಈಸ್ ಮೀ. ಸೊ ಐ ಹ್ಯಾವ್ ಟ್ರೈಡ್. ಐ ನೆವರ್ ಇಮ್ಯಾಜಿನ್ ದಟ್ ಐ ವಿಲ್ ಟ್ರೈ ಒನ್ ಡೇ ದಿಸ್ ಕೈಂಡ್ ಆಫ್ ಅ ಗೇಮ್ಸ್. ಬಟ್ ಆಡಿದೆ ಆ್ಯಕ್ಚುಲಿ. ಐ ಎಂಜಾಯ್ಡ್ ದ ಮೋಸ್ಟ್. ಸೊ ಇದೆಲ್ಲ ಆಡಿಲ್ಲ ಅಂದರೆ ನನಗೆ ಆ್ಯಕ್ಚುಲಿ ಕಂಪ್ಲೀಟ್ ಅನ್ನಿಸ್ತಾ ಇರಲಿಲ್ಲ ಗೋವಾ ಟ್ರಿಪ್. ಸೊ ಇದೆಲ್ಲ ಆಡಿ ಆ ಬೋಟಲ್ಲಿ ರೈಡ್ ಮಾಡಿ, ಸೊ ಇದು ಪ್ಯಾರಾಶೂಟಲ್ಲಿ ಪ್ಯಾರಾಗ್ಲೈಡಿಂಗ್ ಏನಂತಾರೆ ಅದನ್ನು. ಸೊ ಸಮ್ ಆಫ್ ದ ಪಿಕ್ಸ್. ಸೊ ಇದೆಲ್ಲ ಎಂಜಾಯ್ ಮಾಡಿರೋದು ಗೋವಾ ಬೀಚಲ್ಲಿ. ಸೊ ಆಮೇಲೆ ಇಲ್ಲಿ ತುಂಬ ಬೀಡ್ಸ್ ಹಾಕ್ತಾರೆ, ಹೇರ್ಸಿಗೆಲ್ಲ ಬೀಡ್ಸ್ ಹಾಕಿ ಡಿಸೈನ್ ಮಾಡ್ತಾರೆ. ಸೊ ದೀಸ್ ಆರ್ ದ ಪೀಪಲ್ ಐ ವೆಂಟ್ ವಿತ್. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಇದು ಸಮ್ ಆಫ್ ದ ಪಿಕ್ಸ್ ಐ ಟುಕ್. ಸೊ ಈಗ ಬನ್ನಿ ನೈಟ್ ಲೈಫ್ಗೆ. ಸೊ ದಿಸ್ ಈಸ್ ದ ನೈಟ್ ಲೈಫ್ ಆಫ್ ಗೋವಾ. ಸೊ ನೋಡಿ, ಎಂಜಾಯ್ ಮಾಡಿ. ಸೊ ನಾನು ರಿಯಲ್ ವಾಲ್ಯೂಮ್ನೇ ಇಡ್ತಾಯಿದ್ದೀನಿ, ಐ ಮೀನ್ ರಿಯಲ್ ವಾಯ್ಸ್ನೇ ಇಡ್ತಾಯಿದ್ದೀನಿ. ನೋಡಿ ಎಂಜಾಯ್ ಮಾಡಿ.
ಸೊ ಕಾರಲ್ಲೆಲ್ಲೋ ದೂರ ಪಾರ್ಕ್ ಮಾಡಿ. ಸೊ ದಿಸ್ ಇಸ್ ಮೀ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪಾರ್ಕಿಂಗ್ ಏರಿಯಾ, ಪಾರ್ಕಿಂಗ್ ಪ್ಲೇಸ್ ತುಂಬ ಹಿಂದೆ ಇದೆ. ಸೊ ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು, ಯಾಕಂದರೆ ವೀಕೆಂಡ್ಸ್ ಇರೋದ್ರಿಂದ ತುಂಬ ಕ್ರೌಡ್ ಸ್ಟಾರ್ಟ್ ಆಯಿತು. ಆ ಕಡೆ ಕಂಪ್ಲೀಟ್ಲಿ ಓನ್ಲಿ ಬಾಸ್ the games at Baga Beach, and this is also Baga Beach.